ಹಾಯ್ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಲೋಹಾ ರೈಡರ್ ಮಾತಾಡ್ತಾ ಇದ್ದೀನಿ. ಲಾಸ್ಟ್ ವೀಡಿಯೋಲಿ ನಿಮಗೆ ಹೆಲ್ಮೆಟ್ ಮೌಂಟಿಂಗ್ ಬಗ್ಗೆ ತೋರಿಸಿದ್ನಲ್ಲ, ಅದು ಎಮ್ ಸಿಲ್ ಹಾಕಿದ್ದು ಮತ್ತು ಯಾವ ಥರ ಯಾವ ಆ್ಯಂಗಲಲ್ಲಿ ಮೌಂಟ್ ಮಾಡಬೇಕು ಹೆಲ್ಮೆಟ್ಗೆ ಅಂತ ತೋರಿಸಿದ್ದೆ. ಈ ವಿಡಿಯೋಲಿ ನಿಮಗೆ ಲಾಸ್ಟ್ ವೀಡಿಯೋಲಿ ಹೇಳಿದ್ನಲ್ಲ RR ಯೂಸ್ ಆಗುತ್ತೆ ಅಂತ. ಅದು ಹೆಂಗೆ ಯೂಸ್ ಆಗುತ್ತೆ, ಯಾವ ಥರ ಯೂಸ್ ಮಾಡಬೇಕು ಅಂತ ಈ ವಿಡಿಯೋಲಿ ತೋರಿಸ್ತೀನಿ. ಫುಲ್ ವಿಡಿಯೋ ನೋಡಿ, ಇಷ್ಟ ಆದರೆ ಒಂದು ಲೈಕ್ ಮಾಡಿ. ನೀವೇನೋ ಹೊಸಬ್ರಾಗಿದೆ ನನ್ನ ಚಾನಲ್ಗೆ, ಹೋಗಿ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಬನ್ನಿ. ಹಂಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಒತ್ಬಿಡಿ. ನೀವು ಹಳೆ ವಿಡಿಯೋ ಏನಾದರೂ ನೋಡಿಲ್ಲ ಅಂದರೆ ಮೇಲ್ಗಡೆ ಐ ಕಾರ್ಡಲ್ಲಿ ಹಾಕಿರ್ತೀನಿ, ಮೇಲ್ಗಡೆ ನೋಡ್ಕೊಳ್ಳಿ ಐ ಕಾರ್ಡಲ್ಲಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಈ RR ಏನಕ್ಕೆ ಯೂಸ್ ಆಗುತ್ತೆ ಅಂತ ತೋರಿಸ್ತೀನಿ. ಇದು ಬಂದುಬಿಟ್ಟು ನಿಮಗೆ ಗಮ್ ಥರ ಅಷ್ಟೇ, ಫೆವಿಕ್ವಿಕ್ ಥರ. ಅದೇ ಡೇಂಜರಸ್ ಜಾಸ್ತಿ. ಇದನ್ನು ಕೈಯಲ್ಲಿ ಮುಟ್ಟಕ್ಕೆ ಹೋಗ್ಬಾರ್ದು, ಹುಷಾರಾಗಿ ಮಾಡಬೇಕು. ತೋರಿಸ್ತೀನಿ ಇದೆ ಯಾವ ಥರ ಮಾಡಬೇಕು ಅಂತ. ಮತ್ತು ಇಲ್ಲಿ ಸೈಡಲ್ಲಿ ಈ ಥರ ಒಂದು ಕವರ್ ಏನಾದರೂ ತೊಗೊಳ್ಳಿ. ಈ ಥರ RR ಬಾಕ್ಸ್ ಓಪನ್ ಮಾಡಿದ್ರೆ ನಿಮಗೆ 2 ಥರ ಬರುತ್ತೆ ನೋಡಿ. ಒಂದು ಬ್ಲೂ ಕಲರ್ ಇರುತ್ತೆ, ಒಂದು ವೈಟ್ ಕಲರ್ ಇರುತ್ತೆ. ಎರಡೂ ಸೇಮ್. ಇದೆಷ್ಟು ಹಾಕ್ಕೊತೀರೋ ಅದನ್ನು ಅಷ್ಟೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಈ ಥರ ಒಂದು ಕವರ್ ಏನೋ ತೊಗೊಳ್ಳಿ, ಒಂದು ವೇಸ್ಟ್ ಕವರು. ಅದಾದಮೇಲೆ ನೋಡಿ, ಇದನ್ನು ಎಷ್ಟು ಹಾಕ್ತಿರೋ ಎಷ್ಟು ಹಾಕ್ಕೊಳ್ಳಿ. ಮತ್ತು ಇದೊಂದು ವೈಟ್ RR. ಇದನ್ನು ಎಷ್ಟು ಹಾಕ್ಕೊಂಡಿದ್ದೋ ಬ್ಲೂ ಕಲರು, ಇದನ್ನು ಅಷ್ಟೇ ಹಾಕ್ಕೊಬೇಕು. ಜಾಸ್ತಿನೂ ಹಾಕ್ಕೊಬೇಡಿ, ಕಮ್ಮಿನೂ ಹಾಕ್ಕೊಳಕ್ಕೆ ಹೋಗ್ಬೇಡಿ. ಸಾಕಿಷ್ಟು. 2 ಕ್ಯಾಪ್ ಹಾಕ್ಬಿಟ್ಟು ಸೈಡಿಗೆ ಇಟ್ಬಿಡೋಣ. ಈ ಥರ ಯಾವುದೋ ಒಂದು ವೇಸ್ಟ್ ಕಂಬಿ ಕ್ಲಿಪ್ ತೊಗೊಂಡಿದ್ದೀನಿ, ಬೆಂಡ್ ಮಾಡಿಬಿಟ್ಟು. ಇದನ್ನ ಕೈಯಲ್ಲಿ ಮುಟ್ಬಾರ್ದು, ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದಂತೂ ತುಂಬ ಬ್ಯಾಡ್ ಸ್ಮೆಲ್ ಬರುತ್ತೆ ಅಸಹ್ಯವಾಗಿ. ಕೈಯಲ್ಲಿ ಮುಟ್ಟಕ್ಕೆ ಹೋಗ್ಬಿಡಿ, ತುಂಬ ಡೇಂಜರ್ ಇದು. ಕೈಗಂತೂ ಟಚ್ ಮಾಡ್ಕೊಬೋದು. ಈ ಥರ ಕವರ್ ಮೇಲೆ ಏನಾದರೂ ವೇಸ್ಟ್ ಕವರ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಲಾಸ್ಟ್ ವಿಡಿಯೋಲಿ ತೋರಿಸಿದ್ನಲ್ಲ ಹೆಲ್ಮೆಟ್ ಮೌಂಟ್ ಮಾಡೋದು, ಎಮ್ ಸಿಲ್ ಹಾಕಿದ್ಮೇಲೆ ಈ ಥರ ಆಗಿದೆ. ಒಂದೇ ಒಣಗಾಕ್ಬಿಟ್ಟಿದೆ. ಒನ್ ಡೇ ಏನಿಲ್ಲ, ಒಂದು 4 hours ಒಣಗುತ್ತೆ. ಅದು ಒನ್ ಡೇ ಬಿಟ್ಬಿಟ್ಟಿದೆ, ಅದು ಟಚ್ ಮಾಡೋಕ್ಕೆ ಹೋಗಿರಲಿಲ್ಲ. ಟೈಟಾಗಿ ಕೂತ್ಕೊಳ್ಳಿ ಅಂತ. ಇವಾಗ ಅದಾದಮೇಲೆ ತುಂಬ ಬ್ಯಾಡ್ ಸ್ಮೆಲ್ ಬರ್ತಿದೆ ಇದು. ಅದಾದಮೇಲೆ ಇವಾಗ ಇದಕ್ಕೆ ಈ ಥರ ಸೈಡಲ್ಲಿ ಎಮ್ ಸಿಲೇ ಟೈಟಾಗಿ ಕೂತಿರುತ್ತೆ, ನಿಮ್ಗೇನು ಬೇಕಾಗಲ್ಲ. ಆದ್ರೂ ಸೇಫ್ಟಿಗಿರಲಿ ಅಂತ ಸ್ವಲ್ಪ RR ಈ ಥರ ತೊಗೊಂಡು ಸ್ವಲ್ಪನೇ ಸುತ್ತಲೂ ಹಾಕೊಂಬನ್ನಿ. ನೋಡಿ, ಈ ಥರ ಫುಲ್ ಎಲ್ಲ ಕಡೆನೂ ಹಾಕಿದ್ದೀನಿ RR. ಈ ಥರ ಹಾಕಿದ್ರೆ ಇನ್ನೂ ಸೇಫ್ ಆಗಿರುತ್ತೆ. ಎಮ್ ಸಿಲ್ ಜೊತೆ ಇನ್ನೂ ಟೈಟಾಗಿ ಕೂತ್ಕೊಳುತ್ತೆ ನಿಮಗೆ. ಇದೇನು ಜಾಸ್ತಿ ಹೋಗಬೇಕಾಗಿಲ್ಲ, ಒಣಗೋದು ಒಂದು 30 minutesಗೆಲ್ಲ ಒಣಗೋಗುತ್ತೆ. ಫೆವಿಕ್ವಿಕ್ ಥರ ಅಷ್ಟೇ ಇದು. ಫೆವಿಕ್ವಿಕ್ಕಿಂತ ಸ್ವಲ್ಪ ಫೆವಿಕ್ವಿಕ್ಕಿಂತ ಒಂದು 5 ನಿಮಿಷಕ್ಕೆ ಒಣಗೋಗುತ್ತೆ. ಇದೊಂದು 1/2 hour ಬೇಕಾಗುತ್ತೆ. ಇವಾಗ ಬನ್ನಿ ನೆಕ್ಸ್ಟು. RR ಹಾಕಿದ್ನಲ್ಲ, ಒಂದಿನ ಬಿಟ್ಟಿದೆ ಒಣಗಕ್ಕೆ ಅಂದರೆ ಒಂದಿನ ಏನಿಲ್ಲ, ಅದು 1/2 hour ಅಷ್ಟೇ ಒಣಗಕ್ಕೆ ಅಷ್ಟೇ ಬೇಕಾಗಿರೋದು. ಆದರೂ ಒನ್ ಡೇ ಬಿಟ್ಟಿದ್ದೆ. ಇದು ನೆಕ್ಸ್ಟ್ ವ್ಲಾಗ್. ಇದು ಅದೇ ವ್ಲಾಗ್ ಕಂಟಿನ್ಯೂ ನೆಕ್ಸ್ಟ್ ಡೇ ಮಾಡ್ತಾಯಿದ್ದೀನಿ. ಇದು ನೋಡಿ, RR ಹಾಕಿದ್ದು ಈ ಥರ ಒಣಗಾದ್ಮೇಲೆ ಈ ಥರ ಆಗುತ್ತೆ. ಈ ಥರ ಇದೆಲ್ಲ ಆಮೇಲೆ ಕ್ಲೀನ್ ಮಾಡ್ಕೊಂಡ್ಬಿಡ್ಬೇಕಾಗುತ್ತೆ. ಸೈಡಲ್ಲೆಲ್ಲ ಕ್ಲೀನ್ ಮಾಡ್ತೀನಿ. ಆಮೇಲೆ ಇದು ನೋಡಿ, ಇದೇ ಜೆ ಮೌಂಟು. ಮೇನ್ ಮೋಟೋಲಾಗಿಂಗ್ ಬೇಕಾಗುತ್ತೆ. ಇದು ಜೆ ಮೌಂಟು ಈ ಥರ ಬರುತ್ತೆ. ಜೆ ಹುಕ್ ಅನ್ನೋದು ನೋಡಿ ಈ ಥರ ಬರುತ್ತೆ. ಇಲ್ಲಿಗೆ ಕ್ಯಾಮ್ರಾ ಮೌಂಟ್ ಮಾಡಬೇಕಾಗುತ್ತೆ. ಇದು ತೋರಿಸ್ತೀನಿ ಬನ್ನಿ. ಫಸ್ಟು ಕ್ಯಾಮ್ರಾ, ನಾನು ಕ್ಯಾಮ್ರಾ ಕೇಸಿಂಗ್ ತೋರಿಸ್ತೀನಿ. ಫಸ್ಟ್ ನೋಡ್ಕೊಳ್ಳಿ. ಇದು ನನ್ನ ಗೋಪ್ರೋ. ಇದು Hero 8 Black. ಇದು ಇಲ್ಲಿ ಸೈಡ್ ಬರುತ್ತೆ ನಿಮ್ಗೆ ರೈಟ್ ಸೈಡಲ್ಲಿ. ಇದು ಈ ಥರ ಓಪನ್ ಮಾಡಿದ್ರೆ ನಿಮ್ಗೆ ಇಲ್ಲಿ USB ಪೋರ್ಟ್ ಸಿಗುತ್ತೆ. ಈ ಥರ ಈ ಡೋರ್ ಓಪನ್ ಮಾಡಾದ್ಮೇಲೆ ಇದು ನಿಮಗೆ ವಾಟರ್ ಪ್ರೂಫ್ ಅಲ್ಲ. ಇದು ಈ ಥರ ಡೋರ್ ಲಾಕ್ ಆಗಿದ್ರೆ ಮಾತ್ರ ಗೋಪ್ರೋ ವಾಟರ್ ಪ್ರೂಫ್, ಇಲ್ಲಾಂದರೆ ವಾಟರ್ ಪ್ರೂಫ್ ಅಲ್ಲ. ಈ ಡೋರ್ನ ಈ ಥರ ರಿಮೂವ್ ಮಾಡಬೇಕಾಗುತ್ತೆ. ರಿಮೂವ್ ಮಾಡಿ ಇಲ್ಲಿ ಬ್ಯಾಟ್ರಿ ಬರುತ್ತೆ, ಇಲ್ಲಿ SD ಕಾರ್ಡ್ ಬರುತ್ತೆ, ಇಲ್ಲಿ USB ಸ್ಲಾಟ್ ಬರುತ್ತೆ. ಇಲ್ಲಿಗೆ ಮೈಕ್ ಅಡಾಪ್ಟರ್ ಕನೆಕ್ಟ್ ಮಾಡ್ಕೊಂಡು ಮೈಕ್ ಕನೆಕ್ಟ್ ಮಾಡ್ಕೊಳೋದು.
ಬ್ಯಾಟ್ರಿ ರಿಮೂವ್ ಮಾಡೋದು ತೋರಿಸ್ತೀನಿ ನೋಡಿ, ಬ್ಯಾಟ್ರಿ ಯಾವ ಥರ ಇರುತ್ತೆ ಅಂತ ನೋಡಿ. ಇದು ಗೋಪ್ರೋ ಬ್ಯಾಟ್ರಿ, ಇಷ್ಟು ಚಿಕ್ಕದಾಗಿ ಇಷ್ಟೇ ಬರೋದಿದ್ದು. ಇಲ್ಲಿ ಬ್ಯಾಟ್ರಿ ಇಲ್ಲಿ ಕಾಣಿಸ್ತಾ ಇದೆ, ಇಲ್ಲಿ ಎಸ್ ಡಿ ಕಾರ್ಡ್ ಹಾಕಿದ್ದೀನಿ ನೋಡಿ. ಎಸ್ ಡಿ ಕಾರ್ಡ್ ಇಲ್ಲಿ ಹಾಕೋದು, ಇಲ್ಲಿ ಯು ಎಸ್ ಬಿ ಸ್ಲಾಟ್, ಬ್ಯಾಟ್ರಿ ಈ ಥರ ಇನ್ಸರ್ಟ್ ಮಾಡೋದು. ಇದು ಇನ್ಸರ್ಟ್ ಮಾಡಿದ್ಮೇಲೆ ಇದು ಗೋಪ್ರೋ ಹೀರೋ 8ಅಲ್ಲಿ ಇದೊಂದೇ ಡಿಸ್ಅಡ್ವಾಂಟೇಜ್ ಏನು ಅಂದರೆ, ಹೀರೋ 7ಗೆ ಆಗಿದ್ದರೆ ಇಲ್ಲಿ ಸೈಡಲ್ಲಿ ಯು ಎಸ್ ಬಿ ಪೋರ್ಟಿಗೆ ಮಾತ್ರ ಸಪ್ರೇಟ್ ಡೋರ್ ಬರ್ತಾ ಇತ್ತು. ಹೀರೋ 8ಅಲ್ಲಿ ಎಲ್ಲದಕ್ಕೂ ಒಂದೇ ಪೋರ್ಟಲ್ ಕೊಟ್ಟಿದ್ದಾರೆ. ಅದರಿಂದ ಇಲ್ಲಿ ಮೈಕ್ ಅಡಾಪ್ಟರ್ ಕನೆಕ್ಟ್ ಮಾಡಿಕೊಂಡು ಹಿಂಗೆ ಓಪನ್ ಬಿಟ್ಟರೆ ಮಾತ್ರ ಬ್ಯಾಟ್ರಿ ಬಿದ್ದೋಗುತ್ತೆ, ಇಲ್ಲ ಎಸ್ ಡಿ ಕಾರ್ಡು ಇಲ್ಲ ಡಸ್ಟ್ ಹೊತ್ಕೊಟ್ಟು ಅಂದರೆ ಕ್ಯಾಮ್ರಾ ಹಾಳಾಗೋಗುತ್ತೆ. ಅದಕ್ಕೋಸ್ಕರ ಔಟ್ ಆಫ್ ಮಾರ್ಕೆಟಿಂದ ಒಂದು ಕೇಸಿಂಗ್ ಬಂದಿದೆ, ಆ ಕೇಸ್ ತೋರಿಸ್ತೀನಿ ರೀ. ಇದೆ ಯಂತ್ರದಲ್ಲಿ ಸ್ಕೂಲ್ ಆಫ್ ಗ್ಯಾಜೆಟ್ಸ್ ಅದು ಕೇಸಿಂಗ್ ಇದು. ಗೋಪ್ರೋ ಹೀರೋ 8 ಒಂದೊಂದು ಗೋಪ್ರೋ ಹೀರೋ 7ಗೆ ಬೇರೆ ಬರುತ್ತೆ, ಹೀರೋ 9ಗೆ ಬೇರೆ ಬರುತ್ತೆ, ಹೀರೋ 8ಗೆ ಬೇರೆ ಥರ ಬರುತ್ತೆ. ಎಲ್ಲದಕ್ಕೂ ಒಂದೇ ಆಗಲ್ಲ, ಇದು ಬೇರೆ ಬೇರೆ ತೊಗೊಬೇಕಾಗುತ್ತೆ ನೋಡಿ. ಇದು ಕೇಸ್, ಇದು ಲೆನ್ಸ್ ಪ್ರೊಟೆಕ್ಟರ್. ಇದು ನೀವು ಯೂಸ್ ಮಾಡಿದ್ದಾಗ ಇದನ್ನ ಹಾಕಿಟ್ರೆ ಲೆನ್ಸ್ ಸೇಫ್ ಆಗಿರುತ್ತೆ, ಪ್ರೊಟೆಕ್ಷನ್, ಸ್ಕ್ರ್ಯಾಚ್ ಏನೂ ಆಗಲ್ಲ. ಇದು ಎನ್ ಡಿ ಫಿಲ್ಟರ್ಸ್ ಹಾಕೋಣೋದಕ್ಕೆ ತೋರಿಸ್ತೀನಿ. ಇದು ಫಸ್ಟ್ ಕ್ಯಾಮ್ರಾ ಇದ್ರೊಳಗೆ ಹಾಕ್ತೀನಿ ಯಾವ ಥರ ನೋಡಿ. ಇಲ್ಲಿ ಫಸ್ಟು ಈ ಸೈಡ್ ಡೋರ್ನ ಈ ಥರ ರಿಮೂವ್ ಮಾಡ್ಕೊಬೇಕು. ಮತ್ತು ಇಲ್ಲಿದೆ ನೋಡಿ, ಇದನ್ನು ಈ ಥರ ಪ್ರೆಸ್ ಮಾಡಿಬಿಟ್ಟು ಈ ಡೋರ್ನು ಈ ಥರ ತೆಗಿಬೇಕಾಗುತ್ತೆ. ತೆಗ್ದಾದ್ಮೇಲೆ ಕ್ಯಾಮ್ರಾನ ಗೋಪ್ರೋನ ಮೇಯ್ನು ಗೋಪ್ರೋ ಒರಿಜಿನಲ್ ಸೈಡ್ ಡೋರ್ ಬರುತ್ತಲ್ಲ, ಆ ಸೈಡ್ ಡೋರ್ನ ಫಸ್ಟೇ ತೆಗ್ದಿಟ್ಟಿರ್ಬೇಕಿಲ್ಲ ಅಂದರೆ ಒಳಗೆ ಹಾಕೋಕ್ಕಾಗಲ್ಲ. ಈ ಥರ ಏನಿಲ್ಲ, ಜಸ್ಟ್ ಒಳಗೆ ಹಾಕಿ ಈ ಥರ ಇನ್ಸರ್ಟ್ ಮಾಡಿ ಇದನ್ನು ಕ್ಲೋಸ್ ಮಾಡಿ, ಇದು ಈ ಥರ ಹಾಕಿ ಲಾಕ್ ಮಾಡೋದು ಅಷ್ಟೇ. ಇದು ಎನ್ ಡಿ ಫಿಲ್ಟರ್ಸು, ಯಾವ್ದಾದ್ರು ಫಿಲ್ಟರ್ಸ್ ಬೇಕು ಅಂದರೆ ನೀವು ಹಾಕ್ಬೋದು. ಫಿಲ್ಟರ್ಸ್ ಬರಲ್ಲ ಇದರಲ್ಲಿ, ಬರೀ ಫಿಲ್ಟರ್ಸ್ ಹಾಕೊಳಕ್ಕೆ ಇದು ಕೊಟ್ಟಿರ್ತಾರೆ ಅಷ್ಟೇ ಕೇಸಿಂಗು. ನೆಕ್ಸ್ಟ್ ಮೈಕ್ ಅಡಾಪ್ಟರ್ ಯಾವ ಥರ ಅಂದರೆ ಈ ಥರ ಒಳಗಡೆ ಹಾಕ್ಬಿಟ್ಟು ಈ ಮೈಕ್ ಅಡಾಪ್ಟರ್ನ ಈ ಥರ ಒಳಗ್ತಲ್ಲಿ ಇಲ್ಲಿ ನಿಮಗೆ ಯು ಎಸ್ ಬಿ ಪೋರ್ಟಿಗೆ ಜಾಗ ಸಿಗುತ್ತೆ ಇಷ್ಟೇ. ಈ ಥರ ಹಾಕಿ ನೋಡಿ, ಈ ಥರ ಕೂತ್ಕೊಳ್ಳುತ್ತೆ ಮೈಕ್ ಅಡಾಪ್ಟರ್ ಆದಮೇಲೆ. ಇಲ್ಲಿ ನಿಮಗೆ ಯು ಎಸ್ ಬಿ ಪೋರ್ಟು ಮತ್ತು ಮೈಕ್ರೋಫೋನ್ ಹಾಕೋದಕ್ಕೆ ಜಾಗ ಬರುತ್ತಲ್ಲ, ಇದನ್ನು ಹೆಲ್ಮೆಟಿಗೆ ಮೌಂಟ್ ಮಾಡೋದು. ಹೆಲ್ಮೆಟಿಗೆ ಹೆಂಗೆ ಮೌಂಟ್ ಮಾಡೋದು ತೋರಿಸ್ತೀನಿ. ಈ ಥರ ಬರುತ್ತೆ, ಒಂದೇ ಕೇಸಲ್ಲಿ ಸೇಫ್ ಆಗಿರುತ್ತೆ ಮತ್ತು ಎಲ್ಲಕ್ಕೂ ಚೆನ್ನಾಗಿರುತ್ತೆ. ಅದ್ರ ಬದಲು ಮೈಕ್ ಅಡಾಪ್ಟರ್ ಸಪ್ರೇಟಾಗಿ ಹೆಲ್ಮೆಟಿಗೆ ಅಂಟಿಸ್ಬೇಕು ಅಂದರೆ ಇದು ಹೀರೋ 8ಗೆ ಸ್ವಲ್ಪ ಕಷ್ಟ ಇದೆ. ಇನ್ನೊಂದು ವಿಲನ್ಸ್ ಇರೋದೇ ಸೈಡ್ ಡೋರ್ ಬರುತ್ತೆ, ಅದನ್ನ ತೊಗೊಂಡು ಟ್ರೈ ಮಾಡಿ ನೋಡಿದೆ, ಅದಂತೂ ಅದು ವೇಸ್ಟ್ ಪ್ರಾಡಕ್ಟ್. ಅದು ಕ್ಯಾಪ್ ಕೂತ್ಕೊಳ್ಳೋದು ಟೈಟಾಗಿ. ಅದು ಯಾವ ಥರ ಅಂದರೆ ಇದೇ ಥರ ಸೈಡ್ ಡೋರ್ ಬರುತ್ತೆ, ಇಲ್ಲಿ ಯು ಎಸ್ ಬಿ ಪೋರ್ಟಿಗೆ ಮಾತ್ರ ಓಪನ್ ಇರುತ್ತೆ. ಆ ಡೋರೇ ಹಿಂಗೆ ಕೂತ್ಕೊಳ್ಳೋದು ಕರೆಕ್ಟಾಗಿದ್ದು ಬಿದ್ದೋಗುತ್ತೆ. ಅದಕ್ಕೆ ಚೆನ್ನಾಗಿಲ್ಲ ಅಂತ ಅದನ್ನು ರಿಟರ್ನ್ ಮಾಡಿಬಿಟ್ಟೆ. ಇದನ್ನು ಯೂಸ್ ಮಾಡ್ತಾ ಇದ್ದೀನಿ ವಿಲನ್ಸ್ ಕೇಸ್ ಅಂತಲೇ. ಹೌದು, ಇದು ವಾಟರ್ ಪ್ರೂಫ್ ಅಲ್ಲ, ಹೇಳ್ತೀನಿ ನೋಡಿ ಇನ್ನೊಂದ್ಸತಿ, ಇದು ವಾಟರ್ ಪ್ರೂಫ್ ಅಲ್ವೇ ಅಲ್ಲ. ಈ ಥರ ಓಪನ್ ಆದಮೇಲೆ ಮಳೆ ಬಂದಾಗೆಲ್ಲ ನೀವು ಎತ್ತಿರಲೇಬೇಕಾಗುತ್ತೆ. ಇನ್ನೊಂದು ವಾಟರ್ ಪ್ರೂಫ್ ಕೇಸ್ ತೋರಿಸ್ತೀನಿ ನೋಡಿ. ಇದು ವಾಟರ್ ಪ್ರೂಫ್ ಕೇಸು, ಫುಲ್ 100% ಪಕ್ಕ ವಾಟರ್ ಪ್ರೂಫ್ ಕೇಸು. ಅದೇ ವ್ಲಾಗಿಂಗ್ ಮಾಡೋಕ್ಕಲ್ಲ, ಬರೀ ವೀಡಿಯೋ ಮಾಡ್ಕೊಬೋದು ಅಷ್ಟೇ ಮಳೆ ಬಂದಾಗೆಲ್ಲ. ಯಾವ ಥರ ಅಂದರೆ ಇದನ್ನು ಓಪನ್ ಮಾಡಿ, ಇದನ್ನು ಜಸ್ಟ್ ಈ ಥರ ಓಪನ್ ಮಾಡಿ ಕ್ಯಾಮ್ರಾ ಒಳಗೆ ಮಾಡೋದು ತೋರಿಸ್ತೀನಿ ನೋಡಿ. ಇದನ್ನು ರಿಮೂವ್ ಮಾಡೋದು ಅಷ್ಟೇ ಈಸಿ. ಈ ಡೋರ್ ಓಪನ್ ಮಾಡ್ಕೊಬೇಕು, ಈ ಥರ ಕ್ಯಾಮ್ರಾ. ಇದು ಸೈಡ್ ಡೋರ್ ಹಾಕ್ಲೇಬೇಕು ಅಂತೇನಿಲ್ಲ, ಒರಿಜಿನಲ್ದು ಹಂಗೆ ಹಾಕ್ಬೋದು, ಒಂದೇ ಒಂದು ಡ್ರಾಪ್ ಕೂಡ ನೀರು ಒಳಗೆ ಹೋಗಲ್ಲ. ಇದು ಈ ಥರ ಹಾಕಿ ಇದನ್ನ ಇಷ್ಟ ಹಾಕಿ ಈ ಥರ ಪ್ರೆಸ್ ಮಾಡಿದ್ರೆ ಮುಗೀತು, ಫುಲ್ 100% ಇದು ವಾಟರ್ ಪ್ರೂಫ್. ನೀವು ಬಟನ್ಸ್ ಅಷ್ಟೇ ಪ್ರೆಸ್ ಮಾಡಬೇಕೇನೋ, ಸೆಟ್ಟಿಂಗ್ ಚೇಂಜ್ ಮಾಡಬೇಕಿಲ್ಲ, ಫೋಟೋ ತೆಗಿಬೇಕು ಅಂದರೆ ಫುಲ್ ರಿಮೂವ್ ಮಾಡಬೇಕು ಅಂತಲೇ ಏನಿಲ್ಲ. ಗೋಪ್ರೋನ ಒಳಗಡೆಯಿಂದ ಇಲ್ಲೇ ಬಟನ್ಸ್ ಪ್ರೆಸ್ ಮಾಡ್ಕೊಬೋದು, ಸೆಟ್ಟಿಂಗ್ ಚೇಂಜ್ ಮಾಡ್ಕೊಬೋದು, ಫೋಟೋ ಮೋಡು ಇಲ್ಲ ವಿಡಿಯೋ ಮೋಡ್ಗೆ, ಟೈಮ್ ಲ್ಯಾಪ್ಸ್ ಏನು ಬೇಕೋ ಚೇಂಜ್ ಮಾಡ್ಕೊಬೋದು. ಆದರೆ ವಾಯ್ಸ್ ಒಂದು ರೆಕಾರ್ಡ್ ಮಾಡೋಕ್ಕಾಗಲ್ಲ. ಇನ್ಬಿಲ್ಟ್ ಮೈಕ್ ಇದೆ, ಇಲ್ಲಿದೆ ನೋಡಿ ಇನ್ಬಿಲ್ಟ್ ಮೈಕ್ ಇದು, ಆದರೆ ಅಷ್ಟು ತೊಗೊಳಲ್ಲ ಇನ್ಬಿಲ್ಟ್ ಮೈಕ್, ಯಾಕೆಂದರೆ ಫುಲ್ಲು ಏರ್ ಟೈಟ್ ಆಗಿರುತ್ತಲ್ವ, ತೊಗೊಳೋದು ವಾಯ್ಸ್ ಬರುತ್ತೆ, ಬಟ್ ಅಷ್ಟೊಂದು ಕ್ಲಿಯರ್ ಇರಲ್ಲ ವಾಯ್ಸು. ಇದು ವಾಟರ್ ಪ್ರೂಫ್ ಕೇಸಿಂಗ್. ಇದು ಹೆಲ್ಮೆಟ್ಗೆ ಮೌಂಟ್ ಮಾಡ್ಕೊಬೋದು, ಇಲ್ಲಿ ಬೇಕಾ ಮೌಂಟ್ ಮಾಡ್ಕೊಬೋದು. ಇಲ್ಲಿ ಇರುತ್ತೆ ನೋಡಿ, ಇದನ್ನು ಈ ಥರ ಮೂವ್ ಮಾಡಿ ಇಷ್ಟೇ ರಿಮೂವ್ ಮಾಡೋದು. ಹೆಲ್ಮೆಟ್ಗೆ ಯಾವ ಥರ ಹಾಕೋದು ತೋರಿಸ್ತೀನಿ. ಇದ್ರದ್ದು ಪ್ರೈಸ್ ಎಲ್ಲ ನಿಮಗೆ ಒಂದು ಬಜೆಟ್ ವಿಡಿಯೋ ಮಾಡ್ತೀನಿ ನೆಕ್ಸ್ಟು.
ನನ್ನ ಹತ್ರ ಇರೋ ಕ್ಯಾಮ್ರಾ ಅಸೆಸರೀಸ್ ಎಷ್ಟಾಯ್ತು ಅನ್ನೋದೇ ಒಂದು ಸಪ್ರೇಟ್ ಬಜೆಟ್ ವಿಡಿಯೋ ಮಾಡ್ತೀನಿ. ಅದರಲ್ಲಿ ಹೇಳ್ತೀನಿ ನಿಮಗೆ ಎಷ್ಟಾಯ್ತು ಪ್ರೈಸ್ ಅಂತ. ಇದೆಲ್ಲ ಇದೆ ಸೈಡ್ ನೋಡಿ, ಹೆಲ್ಮೆಟ್ ಈ ತರ ಇರ್ತಲ್ಲ, ಇದನ್ನ ಈ ಜೇಬ್ ಹಾಕ್ಬಿಟ್ಟು ಇಷ್ಟೇ. ನೋಡಿ, ಇದು ಜೇಮೌಂಟ್. ಈ ತರ ಕ್ಯಾಮ್ರಾ ಹಾಕ್ಬಿಟ್ಟು ಕ್ಯಾಮ್ರಾ ಆಂಗಲ್ನ ಹಿಂಗ್ ಸ್ಟ್ರೈಟ್ ಆಗಿರ್ಬೋದು, ಮುಂದಕ್ಕೆ ಬೆಂಡ್ ಮಾಡ್ತಾರೆ. ಎಷ್ಟು ಹಿಂದಕ್ಕೆ ಆಗುತ್ತೋ ಅಷ್ಟು ಹಿಂದಕ್ಕೆ ಬೆಂಡ್ ಮಾಡಿದ್ದನ್ನ, ಅವಾಗೆ ಒಳ್ಳೆ ವ್ಯೂ ಬರೋದು. ಹೇಳಿದ್ನಲ್ಲ 40% ಬೈಕ್ ಇರಬೇಕು, 60% ಔಟ್ಸೈಡ್ ವ್ಯೂ ಇರಬೇಕು ಅಂತ. ಈ ತರ ಇದ್ರೆ ಮಾತ್ರ ಆ ತರ ವ್ಯೂ ಬರೋದು. ನೋಡಿ, ಮೈಕ್ ಇಲ್ಲಿ ಒಳಗಡೆ ಹಾಕಿದ್ದೀನಿ. ಇದು ಕನೆಕ್ಟ್ ಇಷ್ಟೇ, ಇದನ್ನ ಕನೆಕ್ಟ್ ಮಾಡ್ಕೊಂಡು ಕ್ಯಾಮ್ರಾ ಆನ್ ಮಾಡ್ಕೊಂಡ್ಬಿಡೋದು ಅಷ್ಟೇ. ಇದೇ ಮೋಟೋಲಾಗಿಂಗ್ ಸೆಟಪ್ ನಾನು ಯೂಸ್ ಮಾಡೋದು. ಒಬ್ಬೊಬ್ರು ಒಂದೊಂದ್ ತರ ಮಾಡ್ತಾರೆ, ನಾನು ಈ ತರ ಮಾಡ್ತೀನಿ. ನೀವು ನೋಡಿದ್ರೆ ನನ್ನ ವಿಡಿಯೋಲಿ ಇದೇ ತರ ವ್ಯೂ ಬರುತ್ತೆ. ನೋಡಿ, ಇಲ್ಲಿ ಮೈಕ್ ಹಾಕಿದ್ದೀನಿ, ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದು ಗ್ರೀನ್ ಕಲರ್ ಮೈಕ್. ವಯರ್ ಎಲ್ಲ ಫುಲ್ ಹಿಂದೆ ಒಳಗಡೆ ಪ್ಯಾಡಿಂಗ್ ಹಿಂದೆಯಿಂದ ತಗೊಂಡು ಇಲ್ಲಿ ಮೈಕ್ ಹಾಕಿದ್ದೀನಿ. ಈ ಮೈಕ್ ಏನು ಗ್ರೀನು ಅಂದ್ರೆ ತೋರಿಸ್ತೀನಿ, ಒರಿಜಿನಲ್ ನೋಡಿ ಈ ತರ ಬರುತ್ತಿದ್ದು. ಇದೇ ಸೇಮ್ ಮೈಕ್, ಸೇಮ್ ಟ್ಯಾಂಟ್ ಒಳಗೆ ಹಾಕಿರೋದು ನಾನು. ಇದು ಒರಿಜಿನಲ್ ಮೈಕ್. ಇದು ಅದು ಏನಕ್ಕೆ ಅಂದ್ರೆ ಇನ್ನೊಂಚೂರು ಫಿಲ್ಟರ್ ಆಗಲಿ ಅಂತ, ಇಲ್ಲ ನಾಯ್ಸ್ ಕ್ಯಾನ್ಸಲೇಷನ್ಗೋಸ್ಕರ ಬೇರೆ ಯಾವ್ದಾದ್ರು ಎಕ್ಸ್ಟ್ರಾ ನಾಯ್ಸ್ ಬರಬಾರ್ದು ಅಂತ ಇನ್ನೂ ಒಂಚೂರು ಸ್ಪಾಂಜ್ ಹಾಕಿದ್ದೀನಿ. ಅದಕ್ಕೆ ಅದು ಗ್ರೀನ್ ಕಲರ್ ಮೇಲ್ಗಡೆ ಸ್ಪಾಂಜ್. ನಿಮಗೆ ನೆಕ್ಸ್ಟ್ ವಿಡಿಯೋ ತೋರಿಸ್ತೀನಿ ಮೈಕ್. ನಾನು ವ್ಲಾಗಿಂಗ್ ಯಾವ್ದು ಯೂಸ್ ಮಾಡ್ತಾ ಇದ್ದೀನಿ, ಮೋಟೋಲಾಗಿಂಗಿಗೆ ಯಾವ ಮೈಕ್ ಯೂಸ್ ಮಾಡ್ತಾ ಇದ್ದೀನಿ, ಯಾವ್ದು ಬೆಸ್ಟ್ ಮೈಕ್ ಯೂಸ್ ಮಾಡೋದಕ್ಕೆ ನೆಕ್ಸ್ಟ್ ವಿಡಿಯೋಲಿ ತೋರಿಸ್ತೀನಿ. ಅಷ್ಟೇ, ಈ ವಿಡಿಯೋಲಿ ಇನ್ನೇನು ಇಲ್ಲ. ಈ ವಿಡಿಯೋ ಇಷ್ಟ ಆಗಿದೆ ಒಂದು ಲೈಕ್ ಮಾಡಿಬಿಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮಗೆ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿಬಿಡಿ. ನೆಕ್ಸ್ಟ್ ವಿಡಿಯೋ